ಎಲ್ಲ ನಾವು ವೇಟ್ ಮಾಡಿ ಬಂದಿದ್ದು ಇದಕ್ಕೋಸ್ಕರ, ಇದೊಂದಕ್ಕೋಸ್ಕರ. ಜ್ಯೋತಿರ್ಲಿಂಗದಲ್ಲಿ ಎಲ್ಲ ಕಡೆ ಒಂದೇ ಲಿಂಗ ಇರುತ್ತಂತೆ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಲಿಂಗನೂ ಒಟ್ಟಿಗಿರೋ ಅಂತ ಜಾಗ ಇದೆ. ನಮ್ಮ ಮಹಾರಾಷ್ಟ್ರದಲ್ಲೂ ಸಹ ಉಡುಪಿ ಶ್ರೀಕೃಷ್ಣ ಇಲ್ಲಿಂದ ನಮ್ಮ ಭಾರತಕ್ಕೆ ಪ್ರವೇಶ ಮಾಡಿದ್ರಂತೆ. ಆಮೇಲೆ ಇಲ್ಲಿಂದನೇ ಮತ್ತೆ ಹೋಗುವಾಗ ಇಲ್ಲಿಂದನೇ ಹೊಡೆದೋಡಿಸಿದ್ದು ಅಂತ ಒಂದು ಹಿಸ್ಟ್ರಿ. ಮುಂಬೈ ಏರ್ಪೋರ್ಟ್ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನನ್ನ ಹಿಂದಿನ ವೀಡಿಯೋದಲ್ಲಿ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಾನು ಶೇರ್ ಮಾಡಿದೆ. ನೀವೆಲ್ಲರೂ ನೋಡಿ ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ ಕೂಡ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಅದೇ ರೀತಿಯಲ್ಲಿ ನಮ್ಮ ಏನು ಪ್ಯಾಕೇಜ್ ಇದೆ ಅದು ಬೆಂಗಳೂರಿಂದನೇ ಶುರುವಾಗಿರುತ್ತೆ. ಸಾಯಿ ಶಿಶಿರ್ ಟೂರ್ಸ್ ಅವ್ರ ಕಡೆಯಿಂದ ಏನು 16,500 ರೂಪಾಯಿಗೆ ಕಂಪ್ಲೀಟ್ ಶಿರ್ಡಿ ಸಾಯಿ ಟ್ರಿಪ್ ಏನಿದೆ ಅದು ಬೆಂಗಳೂರು ಏರ್ಪೋರ್ಟಿಂದ ಮತ್ತೆ ವಾಪಸ್ ಬೆಂಗಳೂರು ಏರ್ಪೋರ್ಟ್ವರೆಗೂ ಕಂಪ್ಲೀಟ್ ಅವರೇ ನೋಡ್ಕೋತಾರೆ. ಸೊ ಹಾಗಾಗಿ ನಾವು ಬಂದ್ವಿ, ಬಸ್ಸೆಲ್ಲ ಅರೇಂಜ್ ಮಾಡಿದ್ರು. ಹಾಗೆ ನಮಗೆ ಸಪ್ರೇಟ್ ಒಂದು ಕ್ಯಾಬ್ ಕೂಡ ಅರೇಂಜ್ ಆಗಿತ್ತು. ಹಾಗಾಗಿ ನಾವೆಲ್ಲ ಕ್ಯಾಬಲ್ಲಿ ಕವರ್ ಮಾಡಿದ್ವಿ. ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು ಕವರ್ ಮಾಡ್ತೀವಿ ಅಂತ ಕೇಳಿ. ಇಲ್ಲಿ ಹೋಟೆಲ್ ಮಾಡ್ರನ್ ಅಂತ ಹೇಳ್ಬಿಟ್ಟು ಸೊ ಪ್ರಾಪರ್ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಅಂತೆ. ಎಲ್ಲ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಾವು ಬ್ರೇಕ್ಫಾಸ್ಟ್ ಮಾಡೋಣ. ಹಾಯ್ ಸರ್, ನಮಸ್ಕಾರ. ಈಗ ಎಲ್ಲ ಫುಲ್ಲು ಸೌತ್ ಇಂಡಿಯನ್ ಊಟನೇ ಎಲ್ಲ ಊಟ ಮಾಡಿಬಿಟ್ಟು ಇಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೌತ್ ಇಂಡಿಯನ್ ಊಟ ಸಿಗುತ್ತೆ ಅಂದರೆ ಖುಷಿನೇ ಬೇರೆಲ್ಲ. ಸೌತ್ ಇಂಡಿಯನ್ ಊಟ ಸಿಗುತ್ತೆ ಅಂದರೆ ಇಲ್ಲ, ಅದು ಅವ್ರದ್ದು ಅನಿಸುತ್ತೆ. ಇಲ್ಲಿ ನಿಂತು ಕೊಟ್ಟಿದ್ದಾರೆ, ತಣ್ಣೀರಿದೆ, ಓಪನ್ ಮಾಡಿ ನೋಡ್ಬೋದು. ಎಲ್ಲ ಹೋಟೆಲ್ ಮಾಡ್ರನ್ ಅಂತ ಹೇಳ್ಬಿಟ್ಟು ಫುಲ್ಲೆಲ್ಲ ಸೌತ್ ಇಂಡಿಯನ್ ಆರ್ಡ್ರ್ ಮಾಡಿದ್ದೀವಿ. ನಮ್ಮ ಊರಿನ ಇಡ್ಲಿ ವಡೆ ಬಂತು. ಇಡ್ಲಿ ವಡೆ ಚಟ್ನಿ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸಿಂಗಲ್ ಇಡ್ಲಿ ಕೊಟ್ಟವ್ರೆ. ಹಾಂ, 2 ಇಡ್ಲಿ ಹೇಳಿದ್ದೆ. ಹೆಂಗಿದೆ ಅಣ್ಣ? ಚೆನ್ನಾಗಿದೆ. ಅಂದರೆ ನಮ್ಮ ಸೌತ್ ಇಂಡಿಯನ್ ಥರ ಇಲ್ಲ. ಇದು ಒಂದು ಸ್ವಲ್ಪ ಚೆನ್ನಾಗಿದೆ, ಅದು ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಸ್ವೀಟ್ ಅಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ನುಗ್ಗೆಕಾಯಿ ಸಾಂಬಾರು, ಮೂಲಂಗಿ ಸಾರು ಮಾಡ್ತೀವಿ. ಅವ್ರು ಸಕ್ಕರೆಕಾಯಿ ಹಾಕಿದ್ದಾರೆ ನೋಡಿ, ಅದಕ್ಕೆ ಸ್ವೀಟು. ಹಂಗೆ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಚೌಚೌಬಾತು ಸ್ಟೈಲ್ ನೋಡಿ ಹೆಂಗೈತೆ. ಸಪ್ರೇಟಾಗಿ ಕೊಡ್ತೀವಿ. ಸೊ ಇದರಲ್ಲಿ 2 ಮಿಕ್ಸ್, ಹಿಂಗೆ 2 ಮಿಕ್ಸ್ ಮಾಡ್ಕೊಂಡೇ ತಿನ್ನಬೇಕು. ಬಟ್ಟೆ ಒಳಗೆ ಹೋದಾಗಲೂ ಮಿಕ್ಸ್ ಆಗುತ್ತಲ್ಲ ಬಿಲ್ಲ, ಅದಕ್ಕೆ ಇಲ್ಲೇ ಮಿಕ್ಸ್ ಮಾಡ್ತೀನಿ. ಒಂಥರ ಡಿಫ್ರೆಂಟ್ ಅಲ್ಲ, ಆ್ಯಕ್ಚುಲಿ 2 ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ನಾನು ಹಂಗೆ ತಿನ್ನೋದು, 2 ಮಿಕ್ಸ್ ಮಾಡ್ಕೊಂಡೇ ತಿನ್ನೋದು. ಇದ್ರ ಜೊತೆ ಸತೀಶ್ ಅಣ್ಣ ಪೂರಿ ಹೇಳಿದ್ದಾರೆ. ತಿಂದು ಆಮೇಲೆ ಪೂರಿ ತಿಂತಾರೆ. ಆಮೇಲೆ ಮತ್ತೆ ನಾವು ಹೊರಡಿದ್ರೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ದು ಆ್ಯಕ್ಚುಯಲ್ ಸೈಟ್ ಸೀಯಿಂಗ್ ಸ್ಟಾರ್ಟ್ ಆಗುತ್ತೆ. 1 ಪೂರಿ ಅಂದ್ಕೊಂಡು ನೀವು ಇಡೀ ಪ್ಲೇಟ್ ತರಿಸ್ಬಿಟ್ಟಿದ್ದೀರಲ್ಲ ಅಣ್ಣ. 1 ಪ್ಲೇಟ್ ಅಂದೆ, 1 ಪ್ಲೇಟಿಗೆ 4 ಬಂದವೆ. ನಮ್ಮ ಕಡೆ 3 ಪೂರಿ 1 ಪ್ಲೇಟಿಗೆ. ಅಭಿಲಾಷ್ 2. ಯಾಕೋ ನಿದ್ದೆ ಮಾಡ್ಸಂಗೆ ಕಾಣ್ತೀರಿ ನನಗೆ. ಕೇಸರಿ ಬಾತ್ ನನಗೆ ಹಾಕ್ಬಿಟ್ರಿ, ನಿಮ್ಮ ಪಾಲಿಂದ ನನಗೆ ತಿನ್ನಕ್ಕೆ ಬಿಟ್ಬಿಟ್ರಿ. ಪೂರಿನೂ ಹಾಕ್ತಾಯಿದ್ದೀರಾ? ನನ್ನ ಹೆಸರು ಅಭಿಲಾಷ್ ಅಂತ. ಕ್ಯಾಂಪಿಂಗ್ ಕನ್ನಡಿಗ ಅಂತೇಳಿ ನಂದು ಯೂಟ್ಯೂಬ್ ಚಾನಲ್. ಸೊ ಫ್ಯಾಮಿಲಿ ಕ್ಯಾಂಪಿಂಗ್ ಆಗಿರ್ಬೋದು, ಮತ್ತು ನಾನು ಮತ್ತು ಗೌಡ್ರು ಇಬ್ಬರು ಸೇರಿ ಸುಮಾರು ಕಡೆ ಲೈಕ್ ಸೋಲೋ ಕ್ಯಾಂಪಿಂಗ್ಸ್ ಎಲ್ಲ ಮಾಡಿದ್ದೀವಿ. ಕ್ಯಾಂಪಿಂಗ್ ಕನ್ನಡಿಗ ಇನ್ಸ್ಟಾಗ್ರಾಮ್ ಪೇಜ್ ಕೂಡ, ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಕೂಡ. ಎಲ್ಲರೂ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಇದೆಲ್ಲ ನೆಕ್ಸ್ಟ್ ಒಂದು 4-5 ಡೇಸ್ ಒಳಗಡೆ ಎಲ್ಲ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು. ಇವಾಗ ನಮ್ಮ ಹಿಂದ್ಗಡೆ ಬಸ್ ಇದೆ, ಬಸ್ ಹೊರಡುತ್ತೆ. ಬಸ್ಸಿಂದ ನಾವು ಕಾರಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ನಾವು ವೀಡಿಯೋ ಮಾಡೋಕ್ಕೆಲ್ಲ ಸ್ವಲ್ಪ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಕಾರ್ ಆಪ್ಟ್ ಮಾಡ್ಕೊಂಡಿದ್ದೀವಿ ನಾವು. ನೀವು ಇವಾಗ ಜೂನಿಯರ್ ವಾಟಲ್ ಆಗಿಬಿಟ್ಟಿದ್ದೀರ. ಹೋಟೆಲ್ ನಗರಾಜ ಮುಂಬೈಲಿ. ಕೇಸರಿ ಕ್ಯಾಪು, ಕಪ್ಪು ಕನ್ನಡಕ, ರೆಡ್ ಜಾಕೆಟು. ನೀವು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀರ ನೋಡಿ. ರೈನ್ ಕೋಟ್ ಹಾಕೊಂಬಂದ್ಬಿಟ್ಟಿದ್ದೀರ. ಮಳೆಗೆ ನಾನು ಬೆಸ್ಟ್ ತಗೊಂಡಿದ್ದು. ಓಕೆ, ಸೊ ಫೈನಲ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ನಾವು ಸೈಟ್ ಸೀಯಿಂಗ್ ನಡೆಯುತ್ತೆ ಇವಾಗ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು ಬನ್ನಿ ಕೇಳೋಣ.
अशोक सर बोलिए, अभी सिद्धि विनायक जा रहे हैं ना? विनायक जा रहा है। हाँ, ये 450 साल पहले का विग्रह है। 450 years old. नाना जी पेशवे के टाइम का विग्रह है। ओके ओके इसके ओके. ऊपर जो गोबरा है कलशम है, किधर है वो? उधर है। इधर है. पूरा ओके. गोल्ड का 51 जो गोबरा है कलशम है, हाँ, हाँ. वो पूरा गोल्ड है। कंप्लीट गोल्ड का है. यहाँ पे पूरा स्टार लोग आता है, अमिताभ बच्चन वगैरह सब लोग आता है। हाँ हाँ. इधर जो भी मनोकामना बोलता है पूरा होता है। ये सिद्धि विनायक महागणपति बोलते हैं। इसका मंत्र है ओम गण गणपते नमो नमः, श्री सिद्धि विनायक नमो नमः, अष्टविनायक नमो नमः, गणपति बाप्पा मोरिया। इसका ओके. मंत्र है। और मेरे को साई शिशिर में कम से कम 11 साल हो गया है। हाँ हाँ. मेरे मालिक का नाम है गजेंद्र सर, और मैं उनके पास में 11 साल हो गया सर्विस कर रहा है। ओम साई राम। हर जगह में हमारा टूर जाता है। और दूसरी बात यह है कि महालक्ष्मी का जो मूल विग्रह है, महाशक्ति, महासरस्वती, महालक्ष्मी, ये भी स्वयंभू है। गेट ऑफ इंडिया, महामृत्युंजय, त्र्यंबकेश्वर, 12 ज्योतिर्लिंग में 10 नंबर लिंगम है, वो बताएंगे हम लोग। ओके. और ये ऐसे हमारी यात्रा की सीढ़ी, हर जगह में VIP दर्शन रहता है। ओके ओके. ठीक है, तो अभी हम उधर जा रहे हैं ना? तो उधर भी VIP दर्शन है। ठीक है. ಓಕೆ, ನೋಡ್ಬೋದು ಇವಾಗೆಲ್ಲ ಬಂದಿದ್ದೀವಿ. ಸೊ ಇವಾಗ ಅಲ್ಲಿ ಡೈರೆಕ್ಟ್ VIP ಎಂಟ್ರಿ ಇರುತ್ತಂತೆ. ನಡೀರಿ ಇವಾಗ ಅಲ್ಲಿಗೆ ಹೋಗೋಣ ಅಂತ. ಸೊ ನೋಡ್ಬೋದು ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲರೂ ಇಲ್ಲಿ ಗ್ಯಾದರ್ ಆಗಿಬಿಟ್ಟು ಇಲ್ಲಿಂದ ಮೂವ್ ಆಗ್ತೀವಿ. ये सिद्धि विनायक मंदिर है। ಹಾಂ. उसके ऊपर जो कलश है गोबरा है पूरा गोल्ड का है। वो Okay. पूरा 51 ಟೋಟಲ್ 51 ಗೋಪುರ ಇದೆ. पूरा 51 गोबरा है। महागणपति सिद्धि विनायक, महागणपति सिद्धि विनायक। ಓಕೆ. ಎಲ್ಲಿ ಬನ್ನಿ ಸರ್. ಇವಾಗೆಲ್ಲ ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಇಲ್ಲಿಂದ ಹೊರಡ್ತೀವಿ. ಸೊ ನೋಡ್ಬೋದು ಇದೇ ಎಂಟ್ರೆನ್ಸ್, ಇದೆಲ್ಲ ಕಂಪ್ಲೀಟ್ ಚಿಂತಲ್ ಮಾಡಿರೋದು. ಸೊ ಇವಾಗ ಇಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಹಾಗಾಗಿ ಮುಗಿಸ್ಕೊಂಡು ಮತ್ತೆ ಈ ಕಡೆ ಹೊರಡ್ತಾ ಇದ್ದೀವಿ. ಓಕೆ, ಸೊ ಬನ್ನಿ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗಬೇಕು. ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣಂತೆ. ಈಗ ನಾವು ಬಸ್ಸಲ್ಲಿ ಹೋಗ್ತೀವಿ. आपका नाम? ರಾಹುಲ್. ಅಮೂಲ್. ಓಕೆ, ಅಮೂಲ್ ಅವರು ನಮ್ಮ ಡ್ರೈವರು. ಸೊ ನೋಡ್ಬೋದು ಇವಾಗ ಎಲ್ಲರೂ ಒಬ್ಬರನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ನಮಗೆ ಲೇಟ್ ಆಗುತ್ತೆ, ವೇಸ್ಟ್ ಆಗುತ್ತೆ ಸಮಯ. ಓಕೆ, ನೋಡಿ ಹೋಗೋಣ. ಹೇಳಿ. ಮೈಕ್ ಬೇರೆ. ಗಣಪತಿ ಬಪ್ಪ, ಗಣಪತಿ ಬಪ್ಪ. ಸರ್, ಇವ್ರು ಬಂದು ಸತೀಶ್ ಹಿರೇಗೌಡ ಅಂತ, ಅವ್ರು ಬಂದು ಅಭಿಲಾಷ್ ಅಂತ. ಸೊ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಇದೆ, ಪ್ಲಸ್ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ. ಸತೀಶ್ ಹಿರೇಗೌಡ ಅಂತ ಸರ್ಚ್ ಮಾಡಿದ್ರೆ ಇವರು ಕೂಡ ಒಬ್ರು ಯೂಟ್ಯೂಬರ್, ಪ್ಲಸ್ ಅವರು ಕೂಡ ಯೂಟ್ಯೂಬರ್. ಸೊ ಇವರು ನಮ್ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಿಮ್ಮ ಈ ಏನ್ ಜರ್ನಿ ಇದೆಯೋ, ನಾವು ರಿಟರ್ನ್ ಹೋದ್ಮೇಲೆ ನೀವು 3 days 4 days ಆದ್ಮೇಲೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬೋದು. ಸೊ ಪ್ರತಿಯೊಬ್ರು ಕೋಪರೇಟ್ ಮಾಡಿ. ಸೊ ಚೆನ್ನಾಗಿ ಮಾಡ್ಕೊಡ್ತೀರಿ ಟ್ರಿಪ್ ನ, ಸರಿನಾ? ದಯವಿಟ್ಟು ಟೈಮ್ ಮಾತ್ರ ಫಾಲೋ ಮಾಡಿ ಅಷ್ಟೇನೆ, ಎಲ್ಲೆಲ್ಲೂ ಮಿಸ್ ಆಗ್ಬೇಡಿ. यहाँ पे मूल विग्रह उद्भव विग्रह है और ये 450 साल पहले का शिवलिंग है। इसका नाम है धाकलेश्वर महादेव। क्या 450 साल का। गुड़ी के अंदर दर्शना के टाइम में रश इल्ला, ज़्यादा से ज़्यादा 10 मिनट्स, शॉपिंग टाइम बेड़ा, हाँ, मनी पॉकेट पर सुचारा, 10 मिनट्स में आना, फिर शिव का दर्शन करना है। रूट वर्गड़े रूट क्रॉस इल्ला, इकड़ा पार्किंग बस। ओके, महाशक्ति का दर्शन करके आ जाना। ಮಹಾಶಕ್ತಿ, ಮಹಾಸರಸ್ವತಿ ಈ ಕಡೆನೇ ಎಂಟ್ರೆನ್ಸ್ ಇದೆ. ಈಗ ಹೋಗ್ಬೇಕು. ಇಲ್ಲಿ ಬರ್ಬೇಕು. ಅದ್ರ ಹಿಂದ್ಗಡೆ ವೈಟ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಹಿಂದ್ಗಡೆ ಮುಖೇಶ್ ಮನೆ ಅಲ್ಲೇ ಹೋಗ್ತಿದ್ದೀಗ. ಅಲ್ಲೇ ಹೋಗ್ತಿದ್ದೀವಿ. ಅದೇ ಅದು ಕಾಣ್ತಿದೆಯಲ್ಲ, ಅದೇ ಆಂಟಿಲಿ ಅಂತ ಅದರ ಹೆಸರು. ಹಾಂ, ಅದೇ ನಮ್ಮ ಮುಖೇಶ್ ಅಂಬಾನಿ ಮನೆ. ಫುಲ್ ಮನೆ ಒಂದೇ ಅದು. ಹಾಂ, ನೀವೇ ಯಾವಾಗ ಕಟ್ಟೋದಣ್ಣ ಆ ಥರ? ಆ ಥರನಾ? ಎಷ್ಟೋ ಫ್ಲೋರ್ ಬರೀ ಕಾರ್ ಪಾರ್ಕಿಂಗ್ ಐತಂತೆ. ಹೌದಾ? 300 ಕಾರ್ ಒಂದೇ ಸತಿ ಪಾರ್ಕ್. ಎಷ್ಟು ಜನ ಕೆಲಸಕ್ಕೆ ಇರ್ಬೋದು ವಿಲಾಸ್ ಇದರಲ್ಲಿ?
ಕರೆಂಟ್ ಬಿಲ್ ಎಷ್ಟು 2 ಲಕ್ಷ ಎಷ್ಟು ಕರೆಂಟ್ ಬಿಲ್ಲೇ ಬರುತ್ತೆ 10 ಲಕ್ಷ 2 ಲಕ್ಷ ಯಾವ ಮೂಲೆಗೆ ಈ ಮನೆಗೆ ನೈಟ್ ಹೊತ್ತು ನೋಡಬೇಕು वो पीछे का दिख रहा है ना भैया वो वाइट सफ़ेद इसका ब्राउन कलर वही ಟೈಮ್ ಬರುತ್ತೆ ನಂಗೂ ಟೈಮ್ ಬರುತ್ತೆ ಒಂದಲ್ಲ ಒಂದೊಂದು ದಿನ ನಂಗೂ ಬರುತ್ತೆ ಇದು ತಗೊಂಬಿಡೋಣ ಬಿಡೋಣ ತಗೊಳ್ಳೋದು ಅಂತೀರಲ್ಲ. ನೋಡ್ಬೋದು ಈಗ ನಾವು ಇಂಡಿಯಾ ಗೇಟ್ ಬಂದಿದ್ದೀವಿ. ಇದು ನಮ್ಮ ಇಂಡಿಯಾ ಗೇಟ್ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ. ಬ್ರಿಟಿಷರು ಇಲ್ಲಿಂದ ನಮ್ಮ ಭಾರತಕ್ಕೆ ಪ್ರವೇಶ ಮಾಡಿದ್ರಂತೆ. ಆಮೇಲೆ ಇಲ್ಲಿಂದನೇ ಮತ್ತೆ ಹೋಗುವಾಗ ಇಲ್ಲಿಂದನೇ ಹೊಡೆದೋಡಿಸಿದ್ದು ಅಂತ ಒಂದು ಹಿಸ್ಟ್ರಿ ಮಾತು. ಹಾಗೆ ಅದರ ಆಪೋಸಿಟಲ್ಲೇ ಇರುವಂಥದ್ದು ನಮ್ಮ ತಾಜ್. ಸೊ ನೋಡ್ಬೋದು ಹೋಟೆಲ್ ತಾಜು ಹಿಂದ್ಗಡೆ ಇದೆ. ಫುಲ್ ಎಲ್ಲ ಏನು ಅಟ್ಯಾಕ್ ಆಗಿತ್ತಲ್ಲ, ಇದ್ರ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆದಾಗ ಫುಲ್ ಕಂಪ್ಲೀಟಾಗಿ ಹಾಳಾಗ್ಬಿಟ್ಟಿತ್ತು. ಆದ್ರೂ ಮತ್ತೆ ಎಲ್ಲ ರೀಸ್ಟೋರ್ ಮಾಡಿ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಇದೆ ನಮ್ಮ ಹೋಟೆಲ್ ತಾಜು. ಅದರ ಆಪೋಸಿಟಲ್ಲಿರುತ್ತೆ ಗೇಟ್ ವೇ ಆಫ್ ಇಂಡಿಯಾ. King George V and Queen Mary on the 2nd of December. ಓಕೆ, ಸೊ ನಡೀರಿ ಹೋಗೋಣ ಅಂತ ಈಗ ಅಂಗಡಿಗೆ. ಈ ತಾಜ್ ಹೋಟ್ಲು ಮುಂದೆ ಆ ಪಾರಿವಾಳ ಹಾರೋದು ನೋಡೋದಿದೆಯಲ್ಲ, ಆ ಫೀಲೇ ಬೇರೆ, ಆ ಮಜಾನೇ ಬೇರೆ. ಸೊ ಒಂದು ಫೋಟೋ ತೆಗೆದುಬಿಟ್ಟು ಹಾಕ್ಬಿಡೋಣ ಬನ್ನಿ. ಇಲ್ಲೆಲ್ಲ ಬರ್ತೀನಿ ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಓಹೋ, ಹಾಂ. ಇವಾಗ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಇದ್ದೀವಿ. ಮೇನ್ ಬ್ರಾಂಚ್. ಎಲ್ಲ ದುಡ್ಡಿರೋದು ಇದ್ರೊಳಗೇನಾ? ಪ್ರಿಂಟ್ ಪರ್ಮಿಷನ್ ಕೊಡೋದು, ಪ್ರಿಂಟ್ ಹಾಕೋದೆಲ್ಲ ಇಲ್ಲೇ. ಪ್ರಿಂಟ್ ಹಾಕೋದು ಮೈಸೂರಲ್ಲಿ. ಹೌದಾ? ನಮ್ಮ ಈ ಹೊಸದಿಲ್ಲ ಇಲ್ಲ ಇದಾಯ್ತಲ್ಲ ನೋಟ್ ಡೇ ಬ್ಯಾನ್ ಆದಾಗ ಪ್ರತಿಯೊಂದು 2,000 ರೂಪಾಯಿ ನೋಟು, 500 ರೂಪಾಯಿ ನೋಟು, 10 ರೂಪಾಯಿ ನೋಟು. ಅಲ್ಲ, 2,000 ರೂಪಾಯಿ ಬ್ಯಾನ್ ಆಗಿದ್ದನ್ನು ಹೇಳಲೇ ಇಲ್ಲ ಅಲ್ವಾ? ಎಲ್ಲೂ ನ್ಯೂಸಲ್ಲಿ ಬಂತು ಅಫಿಷಿಯಲ್. ಹೇಳಿದ್ರು, ಮೋದಿ ಹೇಳಿದ್ರಲ್ಲ 500 ರೂಪಾಯಿ ಚಲಾವಣೆಯಲ್ಲಿ ಇರಲ್ಲ ಅಂದರೆ ಹೊಸ ನೋಟ್ಗಳು ಬರಲ್ಲ. ಅದನ್ನ ನೀವು ಬ್ಯಾಂಕ್ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಬಟ್ 500 ರೂಪಾಯಿ ಹೊಸ ನೋಟ್ಗಳು ಬಂದ್ವಲ್ಲ, 2,000 ರೂಪಾಯಿ ನೋಟು. ಆಮೇಲೆ 500 ರೂಪಾಯಿ ನೋಟು ಬಂದ್ವಲ್ಲ, ಅದು ಇದ್ವಲ್ಲ ಅದೇ ನೋಟು. 500 ರೂಪಾಯಿ ಏನು ಚೇಂಜ್ ಇಲ್ಲ, 100 ರೂಪಾಯಿ ಚೇಂಜ್ ಇಲ್ಲ, ಬೇರೆ ಏನು ಚೇಂಜ್ ಇಲ್ಲ. 1,000 ರೂಪಾಯಿ ನೋಟ್ ಇಲ್ಲ ಅಲ್ಲ ಆಲ್ರೆಡಿ. ಬಟ್ 2,000 ರೂಪಾಯಿ ನೋಟು ಇದು ಮಾಡಿದ್ರು. ಇದೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ ಎಲ್ಲ ಈ ಕಡೆ ಆ ಕಡೆ ಎಲ್ಲ ಗಂಡ ಮೇಲೆ ನಿಲ್ಲಿಸಿ ಫುಲ್ ಶಿಸ್ತಾಗಿ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡದಾಗೈತೆ. ಆ್ಯಕ್ಚುಲಿ ತೆಗ್ದಾಕಿದ್ದು ಒಳ್ಳೇದೇ ಆಯಿತು. 1,000 2,000. ಬ್ಲ್ಯಾಕ್ ಮನಿ ಎತ್ತಿಡೋರ್ಗೆ ಒಂಚೂರು ಕಷ್ಟ. ಕತ್ತುಗಳು ಕಂತೆ ಜಾಸ್ತಿ. 500 ರೂಪಾಯಿನೇ ತೆಗ್ದಾಕ್ಬೇಕಾಗಿತ್ತು ಅಲ್ಲ. ಅದು ತೆಗೆದುಬಿಟ್ಟಿದ್ರು ಅಂತ ಇನ್ನೂ ಚೆನ್ನಾಗಿರೋದು. 100 ರೂಪಾಯಿ ನೋಟ್ ಇಡೋಕ್ಕಾಗದೇ ಒದ್ದಾಡೋರೆಲ್ಲ. ಅಷ್ಟೊಂದು 1,000 ಕೋಟಿ ಇಡ್ತಾರಲ್ಲ. ಹೌದು. ಒಂದೊಂದು ಲಕ್ಷ ಇಡಬೇಕು ಅಂದ್ರೆ ಒಂದು ಕಂತೆ ಇಡಬೇಕಲ್ಲ. ಈಗ 1 ಲಕ್ಷ ಏನು ತಲೆಬಿಸಿನೇ ಇಲ್ಲ ಯಾರಿಗೂ ಇಡೋಕ್ಕೆ. 50 ಸಾವಿರ ಒಂದು ಕಂತೆ ಇಟ್ಬಿಟ್ರೆ 2,000 ರೂಪಾಯಿ ಇದ್ದಾಗ 100 ಒಂದೇ ಕಂತಲ್ಲಿ 1 ಲಕ್ಷ ಇಡೋರು. ಒಂದೇ ಕಂತಲ್ಲಿ 2 ಲಕ್ಷ. ಇಲ್ಲ ಒಂದೇ ಲಕ್ಷ. ಇದು ಒಂದು ಕಂತೆ ಅಂದ್ರೆ 100 ನೋಟ್ ಅಲ್ವಾ? ಆಯ್ತಾ ನೋಡಿ, ಇದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಫೈನಲ್ ಆಗಿ ಇವಾಗ ಲಂಚ್ಗೆ ಬಂದಿದ್ದೀವಿ. ನೋಡ್ಬೋದು ಇದೆ ನಮ್ಮ ಮಹಾರಾಷ್ಟ್ರದಲ್ಲೂ ಸಹ ಉಡುಪಿ ಶ್ರೀಕೃಷ್ಣ. ನನಗಂತೂ ಹೊಟ್ಟೆ ತುಂಬ ಹಸ್ತೋಗ್ಬಿಟ್ಟಿದೆ. ನಡೀರಿ ಇವಾಗ ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಇನ್ನು ನಾಸಿಕ್ ಸುಮಾರು ಹೋಗಬೇಕು. ಮೋಸ್ಟ್ಲಿ ಇನ್ನೂ ಒಂದು 2 ಅವರ್ ಜರ್ನಿ ಆಗ್ಬೋದು. ಯಾಕಂದರೆ ರೋಡು ಸ್ವಲ್ಪ ಸರಿ ಇಲ್ಲ. ನಾವು ಕಾರಲ್ಲಿ ಬಂದ್ವಿ. ಬಸ್ಸಲ್ಲಿ ಬಂದರೆ ತುಂಬ ಚೆನ್ನಾಗಿರ್ತಾಯಿತ್ತು. ತುಂಬ ಅದೇ ಇದು ಓಲ್ವೋ ಅಲ್ವಾ, ಫುಲ್ ಲಕ್ಸುರಿ ಫೀಲ್ ಇತ್ತು. ಒಂದು ಸ್ವಲ್ಪ ಒಂದು 20 ಕಿಲೋಮೀಟ್ರ್ ನಾವು ಬಸ್ಸಲ್ಲಿ ಬಂದ್ವಿ. ಹಾಗಾಗಿ ಇವಾಗ ನೆಕ್ಸ್ಟ್ ಹೊರಡಬೇಕು. ಇವಾಗ ನಡೀರಿ ಊಟ ಮಾಡ್ಕೊಂಬಿಟ್ಟು ಇಲ್ಲಿಂದ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕು. ಊಟ ಮಾಡೋಣ ಬನ್ನಿ, ಹೆಂಗಿದೆ ನೋಡೋಣ ಏನೇನಿದೆ ಊಟದಲ್ಲಿ. ಸೊ ಈಗ ಬಂದ್ವಿ ಹೋಟೆಲ್ ಊಟಕ್ಕೆ. ಕೂಪನ್ ತಗೊಂಡು ಊಟ ಮಾಡಬೇಕು. ಓಹೋ, ಸೌತ್ ನಾರ್ತ್ ಎಲ್ಲ ಫುಲ್ ಮಿಕ್ಸ್ ಇದೆ ಊಟ. ಗುಲಾಬ್ ಜಾಮೂನು, ಪನ್ನೀರು, ಒಳ್ಳೆ ಮೀಲ್ಸ್ ಇದೆ. ಸೌತ್ ನಾರ್ತ್ ಮಿಕ್ಸ್, ಕಾಂಬೋ ಮೀಲ್ಸ್.
ಬನ್ನಿ ಊಟ ಮಾಡೋಣಂತೆ. ಟೇಸ್ಟು ಬೆಳಗ್ಗೆನೇ ಎಲ್ಲ ತುಂಬ ಚೆನ್ನಾಗಿತ್ತು, ಹಂಗಾಗಿ ಟೇಸ್ಟ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಒಳಗಡೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಆಚೆ ಕಡೆ. ಇನ್ನು ಊಟ ತಿಂದ್ಬಿಟ್ಟು ಇನ್ನೊಂದು ರೌಂಡ್ ನಿದ್ದೆ ಮಾಡಬೇಕಷ್ಟೇ ಆರಾಮಾಗಿ ಲೊಕೇಶನ್ ರೀಚ್ ಆಗೋವರೆಗೂ. ಸೂಪರ್ ಆಗಿದೆ ಚೆನ್ನಾಗಿದೆ, ಎಕ್ಸಾಕ್ಟ್ ನಮ್ಮ ಜಾಗದ ಊಟ. ಹೌದು, ಊಟ ಚೆನ್ನಾಗಿದೆ. ಸೂಪರ್ टेंपल त्र्यंबकेश्वर ज्योतिर्लिंगम महामृत्युंजय. ओके, महामृत्युंजय 12 ज्योतिर्लिंग में ये 10 नंबर का लिंग है. ओके, 12 ज्योतिर्लिंग में शक्तिपीठ बोलते हैं इसको. शक्तिपीठ शक्तिपीठ बहुत पावरफुल है, सबसे पावरफुल बोले तो बहुत ही पावरफुल है. सब चप्पल स्टैंड आ गया है, चप्पल उतारना. चलो भाई चप्पल ले लो. दर्शन मारी बाद में फोटो. ಸೊ ಈಗ ಡೈರೆಕ್ಟಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ನೋಡ್ಬೋದು. ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒನ್ ಆಫ್ ದ ಪವರ್ಫುಲ್ ಅಂತ ಅಣ್ಣ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಪವರ್ಫುಲ್ ಜ್ಯೋತಿರ್ಲಿಂಗ ಅಂತ ಹೇಳಿದ್ದಲ್ಲ. 12 ಜ್ಯೋತಿರ್ಲಿಂಗದಲ್ಲಿ ಇದು ಪವರ್ಫುಲ್ 10ನೇದು ಆದ್ರೆ ಜ್ಯೋತಿರ್ಲಿಂಗದಲ್ಲಿ ಎಲ್ಲ ಕಡೆ ಒಂದೇ ಲಿಂಗ ಇರುತ್ತಂತೆ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಲಿಂಗನು ಒಟ್ಟಿಗಿರೋ ಅಂತ ಜಾಗ ಇದು ತ್ರಿಂಬಕೇಶ್ವರ ಅಂತ. ಅದಕ್ಕೆ ತ್ರಿಂಬಕೇಶ್ವರ. ಇದಕ್ಕೂ 450 ವರ್ಷಗಳ ಇತಿಹಾಸ ಅಂತ ಹೇಳಿದ್ರು. ಇನ್ನು ಜಾಸ್ತಿ ಇರ್ಬೋದು ಆಕ್ಚುಲಿ. ಅಂದ್ರೆ ಕಟ್ಟಡ ಇದನ್ನೆಲ್ಲ ನೋಡಿದ್ರೆ ಇದನ್ನೆಲ್ಲ ನೋಡ್ರೆ पहाड़ सह्याद्री पर्वत में 5 पर्वत है, 5 पर्वत. इंद्र पर्वतम, अंजनेरी पर्वतम, ब्रह्मगिरी पर्वतम, कौलगिरी पर्वतम, नीलगिरी पर्वतम. ये 5 पर्वत में बैठा है त्र्यंबकेश्वर महादेव. ಸುತ್ತಲೂ ಬೆಟ್ಟ ಇದೆ. ಇದನ್ನ ಹೇಳೋದು सर बनी सर ಓಕೆ. ಸೊ ಇವಾಗ ಎಲ್ಲರೂ ಎಂಟ್ರಿ ಆಗ್ತಿದ್ದೀವಿ ಒಳಗಡೆಗೆ. ಹಿಂದೆ ನೋಡ್ಬೋದು ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಹಿಂದೆ ಎಂಟ್ರಿ ಆಗಿ ಆಚೆ ಬರೋದು 3 ಗಂಟೆ ಬೇಕಂತೆ. ಹಾಗೆ ನಾವು ಒಳಗಡೆ ಹೋಗ್ತೀವಿ. ನಮಗೆ ಟಿಕೆಟ್ ಸಿಕ್ಕಿದೆ, 200 ರೂಪಾಯಿ ಟಿಕೆಟ್ ಇದು. ಓಹೋ, ಸೊ ಇದು ಟಿಕೆಟೇ ಡೊನೇಷನ್ ಬೇಕಾದ್ರೆ ಇಲ್ಲಿ ಎಕ್ಸ್ಟ್ರಾ ಬರೆದಾಕ್ಬೋದು. ಇಲ್ಲಿಗೆ ಬರೋಕ್ಕೆ ನಾವು ಹಂಗೆ ಹೋಗಿ ಹಂಗೆ ಸುತ್ಕೊಂಡು ಟಿಕೆಟ್ ತೊಗೊಂಬಂದ್ವಿ. ಇಲ್ಲಿಗೆ ಡೈರೆಕ್ಟಾಗಿ ಹಿಂಗೆ ಹೋಗ್ಬೋದು, ಇಲ್ಲೇನು ಬ್ಯಾರಿಗೇಡ್ಸ್ ಹತ್ರ ಏನಿಲ್ಲ, ಡೈರೆಕ್ಟಾಗಿ ಜನ ಬರ್ಬೋದು. ಬಟ್ ಈ ಮೇನ್ ಟಿಕೆಟ್ ಇದೆಯಲ್ಲ, ಈ ಒಂದು ಟಿಕೆಟ್ಗೋಸ್ಕರ ನಾವು ಹಿಂಗಿಂದ ಹೋಗಿ ಅಲ್ಲಿಂದ ಸುತ್ಕೊಂಡು ಆ ಕಡೆಯಿಂದ ಹಿಂಗೆ ಬಂದ್ವಿ. ಸೊ ನೋಡ್ಬೋದು ಇವಾಗ ಇಲ್ಲಿಂದ ಇಲ್ಲಿ ಮೇನ್ ಎಂಟ್ರೆನ್ಸು. ಇಲ್ಲಿಂದ ನಾವೀಗ ಎಂಟ್ರಿ ಆಗ್ತೀವಿ. ಇಷ್ಟೆಲ್ಲ ನಾವು ವೇಟ್ ಮಾಡಿ ಬಂದಿದ್ದು ಇದಕ್ಕೋಸ್ಕರ, ಇದೊಂದಕ್ಕೋಸ್ಕರ. ಓಕೆ, ವಾ, ಸೂಪರ್ ಆಗಿದೆ ನೋಡಿ. 400 ವರ್ಷದ ಹಿಂದೆ ಇದನ್ನು ಮಾಡಿರೋದು. ಓಹೋ ಅಣ್ಣ, ಇದೇನಿದು? ಮತ್ತು ಈ ಕಡೆಯಿಂದ ಕ್ಯೂ. ಅಪ್ಪ, ದೀಪದ ಕಂಬ ಥರ ಅವರ ಇನ್ನೂ ಇದೆ ಜನ ಕ್ಯೂ. ಈಗ ಹೋಗಿ ಇನ್ನೂ ಸುತ್ಕೊಂಡು ಹೋಗ್ಬೇಕು. ಇದು ಆ ಕಡೆಯಿಂದ ನಾವೀಚೆ ಆ್ಯಕ್ಚುಲಿ ಅದು VIP ಎಂಟ್ರಿ ಥರ ಒಂದಿದೆ, ಅದ್ರಲ್ಲಿ ಬಂದೇ ಇಷ್ಟೊತ್ತಾಯಿತು. ಸತತ 5 ಗಂಟೆಗಳ ನಂತರ ಇಲ್ಲಿ ಫ್ರಂಟಿಗೆ ಬಂದಿದ್ದೀವಿ. ನೋಡಬೇಕು ಇವಾಗ.
ಮೆಟ್ಲಿದೆ ಹುಷಾರು. ಬಡಪ್ಪ. ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಇವಾಗ ಮುಂದಕ್ಕೆ ಹೋಗ್ಬೇಕು. ಅಲ್ಲೋಗಿ ಹಂಗೆ ಯೂಟರ್ನ್. ಸತತ 5 ಗಂಟೆಗಳ ನಂತರ ನಾವು ಇಲ್ಲಿಗೆ ಬಂದ್ವಿ. ಏನು ಗರ್ಭಗುಡಿಯಿಂದ ಆಚೆ ನಿಂತ್ಕೊಂಡು ನೋಡೋವಂಥ ಒಂದು ಆಪ್ಷನ್ ಸಿಕ್ತು. ಬಟ್ ಇಲ್ಲಿ ಕ್ಯಾಮ್ರಾ ಹಾಗೂ ರೆಕಾರ್ಡಿಂಗ್ ಫೋಟೋ ಎಲ್ಲ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿಂದ ಕ್ಯಾಮ್ರಾ ಆಫ್ ಮಾಡಬೇಕಾಯಿತು. ಸೊ ನಾನು ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾಗಿ ತೋರಿಸ್ತೀನಿ. ಅದಕ್ಕೆ ಆಚೆ ಕಡೆ ಅದನ್ನು ಒಂದು ಲೈವ್ ಏನು ವೀಡಿಯೋ ರನ್ ಮಾಡ್ತಾಯಿದ್ರು ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ನಾನು ಅದನ್ನು ತೋರಿಸ್ತೀನಿ ನೋಡಿ. ಹಾಗಾಗಿ ಒಳಗಡೆ ವೀಡಿಯೋ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನೋಡಿ, ಒಳಗಡೆ ಇಲ್ಲಿಗೆ ಬರೋಕ್ಕೆ ನಾವು ಈ ಕಡೆಯಿಂದ ಎಂಟ್ರಿ ಆಗೋಕ್ಕೆ ಮುಂಚೆ 2 ಅವರ್ ಟೈಮ್ ವೇಟ್ ಮಾಡಿ, ಮತ್ತು ಅಲ್ಲಿಂದ ಒಂದು 3 ಅವರ್ ವೇಟ್ ಮಾಡಿ, ಒಳಗಡೆಯಿಂದ ಸುತ್ಕೊಂಡು ಫೈನಲ್ ಆಗಿ ಮುಗಿಸ್ಕೊಂಬಂದ್ವಿ. ಅಲ್ಲಿ ನಿಮ್ಗೆ 2 ಸೆಕೆಂಡು ನಿಲ್ಲೋದು ಬಿಟ್ಟಿಲ್ಲ. ಆ್ಯಕ್ಚುಲಾಗಿ ಅಷ್ಟು ಕ್ರೌಡ್ ಇತ್ತು. ಬಟ್ ಓಕೆ, ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಲ್ಲ, ಅದೊಂದು ಖುಷಿ. ನಡೀರಿ ಇವಾಗ ಹೋಗೋಣಂತೆ. ಫೈನಲಾಗಿ ಇವಾಗ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀವಿ. ಡಿನ್ನರ್ ಮಾಡ್ಕೊಂಡು ಸ್ಟೇ ಎಲ್ಲಿ ಸರ್? ಸ್ಟೇ ಬಂದ್ಬಿಟ್ಟು ಅಲೋಕಿಕ್ ಹೋಟೆಲ್, ಅಲೋಕಿ ಶಿರ್ಡಿಯಲ್ಲೇನಾ? ಸ್ಟೇ. ಮತ್ತೆ ಬೆಳಗ್ಗೆ ಏನು ಹಿಂಗೆ ಪ್ರೋಗ್ರಾಮು? ಬೆಳಗ್ಗೆ ಬಂದು ಶಿರ್ಡಿ ದರ್ಶನ ಇರುತ್ತೆ. ಅದಾದ್ಮೇಲೆ ಬಂದ್ಬಿಟ್ಟು ಮತ್ತೆ ಲಂಚ್ ಇಲ್ಲೇ ಶಿರ್ಡಿಯಲ್ಲೇ ಮಾಡ್ಕೊಂತೀವಿ. ಅದಾದ್ಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಶನಿ ಸಿಂಗಾಪುರ, ರಂಜನ್ಗಾಂವ್ ಗಣಪತಿ, ಪುಣೆ ಏರ್ಪೋರ್ಟ್ ಡ್ರಾಪ್, ಅಲ್ಲಿಂದ ರಿಟರ್ನ್ ಬ್ಯಾಂಗ್ಳೂರ್. ಓಕೆ, ಇದು ಇಷ್ಟು ನಾಳೆ ಪ್ಲಾನ್ಸ್ ಅಲ್ವಾ? ನಾಳೆ ಪ್ಲಾನ್ ಇದಿಷ್ಟು. ಓಕೆ, ಸೂಪರ್. ಸೊ ಇವತ್ತಿಂದೆಲ್ಲ ಆಯಿತು. ಕೊನೆಗೂ ದರ್ಶನ ಮುಗಿಸ್ಕೊಂಡೇ ಬಂದ್ವಿ. ಈಗೇನಿದ್ರು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡಿ ಸ್ಟೇಗೆ ಹೋಗ್ಬಿಟ್ಟು ಶಿರ್ಡಿಗೆ ಹೋಗ್ತೀವಿ. ಸ್ಟೇಗೆ ಅಲ್ಲಿಂದ ಮಲಗಿ ಬೆಳಗ್ಗೆ ಎದ್ದು ನೆಕ್ಸ್ಟ್ ಪ್ರೋಗ್ರಾಮ್ ಶುರು ಆಗುತ್ತೆ. ಸೊ ನಡೀರಿ ಇವಾಗ ಹೋಗ್ಬಿಟ್ಟು ಎಲ್ಲರೂ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡಿನ್ನರ್ ಮಾಡೋಣ. ಫೈನಲ್ ಆಗಿ ಡಿನ್ನರ್ ಟೈಮು. ಸೊ ಇವಾಗ ನಾನು ಸದ್ಯಕ್ಕೆ ಪನ್ನೀರು ಮತ್ತು ಬೇರೆ ರೋಟಿ ಅದೆಲ್ಲ ತೊಗೊಂಡಿದ್ದೀನಿ. ನೋಡ್ಬೋದು, ಫುಲ್ ಕಂಪ್ಲೀಟ್ ಬಫೆ ಸಿಸ್ಟಮ್ ಇದೆ. ಸೊ ಇವಾಗ ಡಿನ್ನರ್ ಮಾಡಿ ಮತ್ತು ಇದಕ್ಕೆ ಹೋಗ್ಬೇಕು ನಾವು, ಏನಂದರೆ ನಿದ್ದೆ ಮಾಡೋ ಜಾಗಕ್ಕೆ. ತುಂಬ ಊಟ ಮಾಡಿ ಹೊರಡೋದು. ಫೈನಲ್ ಆಗಿ ರಾತ್ರಿದು ಡಿನ್ನರ್ ಮುಗಿಸ್ಕೊಂಡು ಶಿರಡಿಗೆ ಬಂದು ಇವಾಗೆಲ್ಲ ರೂಮ್ ಅಲಾಟ್ ಮಾಡ್ತಾಯಿದ್ದಾರೆ ನಮ್ಮ ವಿಶ್ವ ಅವರು. ಹವವರ್ ನಿಜ ಹೇಳಬೇಕು ಅಂತ ಹೇಳಿದ್ರೆ ಬರೀ 16,500 ರೂಪಾಯಿ, ಅಂದರೆ 16,500 ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಖಂಡಿತ ಹೇಗೆ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಎಲ್ಲ ಒಂದೊಳ್ಳೆ ಬೆಸ್ಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಲದಾಖ್ ಮಿಸ್ ಮಾಡಿದ್ವಿ ಹವವರ್. ಬಟ್ ಈ ಪ್ಯಾಕೇಜ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ತುಂಬ ವರ್ತ್ ಅನ್ನಿಸ್ತಾಯಿತ್ತು. ಊಟದಲ್ಲಿರ್ಬೋದು ಮತ್ತು ನೋಡ್ಬೋದು ರೂಮ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ 5 ಸ್ಟಾರ್ 4 ಸ್ಟಾರ್ ರೇಟಿಂಗಲ್ಲೇ. ಸೊ ಇವಾಗ ರೀಚ್ ಆಗಿದ್ದೀವಿ. ನಮ್ಗೆ ಗೊತ್ತು ಈ ದಿನ ಫುಲ್ಲು, ಅಂದರೆ ಬೆಳಗ್ಗೆಯಿಂದ ಏರ್ಪೋರ್ಟಿಂದ ಪಿಕ್ ಮಾಡಿ ಇಲ್ಲಿವರೆಗೂ ಏನು ಬಂದಿದ್ದೀವಲ್ಲ, ಡೇ 1 ರೂಮ್ವರೆಗೂ ಇಲ್ಲಿವರೆಗೂ ಸಹ ಏನು ಕೂಡ ಒಂದು ನೀರು ಬಾಟ್ಲಿಂದ ಹಿಡಿದು ಪ್ರತಿಯೊಂದು ಕೂಡ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡಿ ಬೆಳಗ್ಗೆ ಶಿರ್ಡಿ ಸಾಯಿಬಾಬನ ದರ್ಶನ ಮಾಡಬೇಕು. ಸೊ ಬೆಳಗ್ಗೆ ಸಿಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮೆಲ್ಲರಿಗೋಸ್ಕರ ನಾನು ಬೇಡ್ಕೋತೀನಿ ದೇವರಲ್ಲಿ, ಓಕೆನಾ? ಖಂಡಿತವಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸು, ಯೂಟ್ಯೂಬ್ ಫಾಲೋವರ್ಸು ಎಲ್ಲರಿಗೂ ಸಹ ದೇವರಲ್ಲಿ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ. ಸೊ ಹಿಂಗಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ಎಪಿಸೋಡಲ್ಲಿ. ಅಲ್ಲಿವರೆಗೂ ಧನ್ಯವಾದ. ಟೇಕ್ ಕೇರ್.